ಹೇ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ನಾವು ನಮ್ಮ ತಮ್ಮನ್ನ ಕಾಲೇಜಲ್ಲಿ ಬಿಟ್ಟು ಇವತ್ತು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ, ನಿಮ್ಗೆ ನೋಡ್ತಾ ಇದ್ರೇ ಗೊತ್ತಾಗೋಗಿರುತ್ತೆ, ಧರ್ಮಸ್ಥಳ ಅಂತ ಈ ಪ್ಲೇಸ್ಗೆ ಬಂದಿದ್ದೀವಿ. ಮೂಡಿಬಿದಿರೆ ಬಿಡೋ ಅಷ್ಟೊತ್ತಿಗೆ ನಮ್ಗೆ ಆಲ್ಮೋಸ್ಟ್ ಒಂದು 2:30-3 ಗಂಟೆ ಹಂಗಾಗಿತ್ತು. ಮತ್ತು ಇಲ್ಲಿಗೆ ಕರೆಕ್ಟಾಗಿ ಒಂದು 4:15 ಹಾಗೆ ನಾವು ಧರ್ಮಸ್ಥಳ ಸೇರಿದ್ವಿ. ಮತ್ತು ನಾವು ಧರ್ಮಸ್ಥಳ ಸೇರಿದಾದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಲ್ವಾ, ಸ್ನಾನ ಮಾಡ್ಕೋಬೇಕು ಅಂತ ರೂಮ್ಸ್ ಹತ್ರ ಹೋದ್ವಿ. ಖುಷಿಯಾಗಿದ್ದ ವಿಚಾರ ಏನಪ್ಪ ಅಂತಂದರೆ, ಟಾಯ್ಲೆಟ್ಸು ವಾಶ್ರೂಮ್ಸ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲರೂ ಸ್ನಾನ ಮಾಡಿಕೊಂಡು ಚಂದ ಸೀರೆ ಉಟ್ಕೊಂಡು ಕ್ಲೀನಾಗಿ ರೆಡಿಯಾಗಿ ದೇವಸ್ಥಾನದ ಕಡೆ ಹೊರಟ್ವಿ. ಧರ್ಮಸ್ಥಳದಲ್ಲಿ ಮದುವೆಗಳು ಆಗುತ್ತೆ ಅಂತ ಕೇಳಿದೆ. ನಮ್ಗೆ ಗೊತ್ತಿರೋ ಕೆಲವೊಂದಷ್ಟು ಜನಕ್ಕೆ ಧರ್ಮಸ್ಥಳದಲ್ಲೇ ಮದುವೆ ಆಗಿದ್ರು ಕೂಡ ನಾನು ಯಾವತ್ತೂ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಧರ್ಮಸ್ಥಳ ವಿಸಿಟ್ ಮಾಡಿದ್ದು. ನನ್ನ ತಮ್ಮನ್ನ ಬಿಡಕ್ಕೆ ಹೋಗೋವಾಗಲೇ ಏನಂತ ನನ್ನ ಫ್ಯಾಮಿಲಿ ಜೊತೆ ಎಲ್ಲ ಹೇಳ್ತಾ ಇದ್ದೆ, ನೋಡೋಕ್ಕೆ ಎಷ್ಟು ಅಸ್ಥೆಟಿಕ್ ಆಗಿದೆ, ಎಷ್ಟು ಒಂಥರ ವೈಬ್, ಇದೊಂಥರ ಅಸ್ಥೆಟಿಕ್ ವೈಬ್ಸ್ ಇದೆ ಈ ಪ್ಲೇಸಸ್ ಎಲ್ಲ ಅಂತಂದ್ಬಿಟ್ಟು. ಮತ್ತು ಒಳಗಡೆ ಹೋದ್ವಿ. ತೆಂಗಿನಕಾಯಿ ಅದು ಇದು ಎಲ್ಲ ನಮ್ಮ ಮಮ್ಮಿಯವ್ರು ತಗೊಂಡ್ರು. ಮತ್ತು ನಾವು ಹೋಗೋವಾಗ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ಗರ್ಭಗುಡಿ ಒಳಗಡೆ ಹೋಗೋವಾಗ ಹುಡುಗರು ಶರ್ಟ್ ಬಿಚ್ಚಬೇಕಂತೆ. ಹುಡುಗಿರಿಗೆ ಓನ್ಲಿ ಟ್ರೆಡಿಷ್ನಲ್ ವೇರ್ ಅಷ್ಟೇ ಅಲೋ ಇರೋದು. ಯಾರಾದರೂ ಹೋಗೋರಿದ್ದು ಜೀನ್ಸುಗಳು ಅವು ಇವೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ, ಪ್ರಿಕಾಷನ್ ತಗೊಳ್ಳಿ ಅಷ್ಟೇ. ಆಲ್ಮೋಸ್ಟ್ ಎಲ್ಲರಿಗೂ ಧರ್ಮಸ್ಥಳದ ಬಗ್ಗೆ ಗೊತ್ತು, ಆದರೂ ಯಾರು ಗೊತ್ತಿಲ್ವೋ, ನಂತರ ನನಗೂ ಮೊದಲು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಅಷ್ಟೊಂದು. ಸೊ ಇವಾಗ ತಿಳ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ದೇವರ ದರ್ಶನ ಮುಗಿಸ್ಕೊಂಡು ಅನ್ನಪ್ರಸಾದಕ್ಕೆ ಅಂತ ಹೋದ್ವಿ. ಅದಕ್ಕೆ ನಾನು ಎಲ್ಲರಿಗಿಂತ ಫಸ್ಟ್ ಹೋಗ್ತಾ ಇದ್ದೀನಿ. ಫಸ್ಟ್ ಹೋಗೋಕ್ಕೇನೋ ಹೋದೆ, ಬಟ್ ಆದರೆ ಅಲ್ಲಿ ವೆಯ್ಟ್ ಮಾಡಬೇಕಾಯಿತು. ಯಾಕಪ್ಪ ಅಂತಂದರೆ 7 ಗಂಟೆಗೆ ಊಟ ಅಂತ ಹೇಳಿದರು. ಅದಕ್ಕೆ ಪರವಾಗಿಲ್ಲ, ದೇವ್ರದ್ದು ಊಟ ಅಲ್ವಾ, ಸೊ ಇಷ್ಟ ನನಗೆ ತಿನ್ನಬೇಕು ಅಂತ ಅದಕ್ಕೆ ವೆಯ್ಟ್ ಮಾಡಿ ಮತ್ತೆ ಊಟದ ಹಾಲ್ಗೆ ಹೋದ್ವಿ. ಆ ಊಟದ ಹಾಲ್ಗೆ ಹೋಗಿದ ತಕ್ಷಣ ಕಿಚನ್ ಎಲ್ಲ ಕಾಣಿಸುತ್ತೆ, ವಿಚ್ ಈಸ್ ವೆರಿ ಗುಡ್. ಮತ್ತು ಇಲ್ಲಿ ಸ್ಪೆಷಲ್ಸ್ ಏನೇನು ಆಗ್ತಾರೆ ಅಂತಂದರೆ, ಹೆಸರುಬೇಳೆ ಪಾಯಸ. ನನಗೆ ಅನಿಸಿದ ಪ್ರಕಾರ ಇದು ಕುಂಬಳಕಾಯಿ ಸ್ಪೆಷಲ್ಸ್ ಅಂತ ಅನಿಸುತ್ತೆ. ಕುಂಬಳಕಾಯಲ್ಲಿ ಜಾಸ್ತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ತಿನ್ಕೊಂಡು ನಮ್ಮ ಕಾರ್ ಪಾರ್ಕಿಂಗ್ ಕಡೆ ಹೊರಟ್ವಿ. ಪಾರ್ಕಿಂಗ್ ಕೂಡ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿಲ್ಲ, ಬಟ್ ತುಂಬ ಕ್ಲೀನಿಂಗ್ ಮೇಂಟೈನ್ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನನಗೆ ಇಷ್ಟ ಆಗಿದ್ದು, ತುಂಬ ಕ್ಲೀನ್ ಆಗಿದೆ ಪ್ಲೇಸಸ್ ಎಲ್ಲನೂ. ಸೊ ಪಾರ್ಕಿಂಗ್ ಹತ್ರ ಹೋಗಿ ನೆಕ್ಸ್ಟ್ ಡೇ ಯಾವ್ಯಾವ ಪ್ಲೇಸಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಎಲ್ಲಿ ಹೋಗ್ತೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.